ನೀನು ನಮ್ ಜೊತೆ ಊಟ ಮಾಡು. ನಾನು ಆಮೇಲೆ ಮಾಡ್ತೀನ. ಪುಟ್ಟಿ, ನನ್ ಕೈ ತುತ್ತಾದ್ರೂ ತಿಂತೀಯಾ? ನಾನು ತಿನ್ಸ್ತೀನಿ. ಅಕ್ಕ ನಂಗೂ ತಿನ್ಸು. ಕೊಡು. ಹೆದರ್ಕೋಬೇಡ್ವೆ ನಾನು ಅಂಬುಜಾ. ನೀವಾ? ನಾನೆಲ್ಲೋ ಹಗ್ಲೊತ್ತಲ್ಲಿ ದೆವ್ವ ಬಂತು ಅಂತ ಅನ್ಕೊಂಡೆ. ಇದಕ್ಕೆ ಕಣೆ, ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಕೈಯಲ್ಲಿ ನಾ ಕಾಸಿಲ್ಲ ಅಂದ್ರು, ಮಾಡೋ ಕೆಲ್ಸ ಇಲ್ಲ ಅಂದ್ರು ನಿನ್ ಗಾಂಚಲಿ ಮಾತ್ರ ಒಂಚೂರು ಕಮ್ಮಿ ಆಗಿಲ್ಲ ಕಣೆ. ನಾನ್ ಸೀರಿಯಸ್ ಆಗಿದ್ದೀನಿ ಅತ್ತೆ, ಸುಮ್ನೆ ತಮಾಷೆ ಮಾಡಕ್ ಬರ್ಬೇಡಿ. ನಿನ್ ಬಾಯಲ್ಲಿ ಅತ್ತೆ ಅಂತ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಕಣೆ. ಇಲ್ಲೇನೆ ಮಾಡ್ತಿದ್ಯಾ? ಓಹೋ, ಗೊತ್ತಾಯ್ತು ಬಿಡು. ನಿನ್ ತಂಗಿ ಗಂಡನ್ ಜೊತೆ ಅನ್ಯೋನ್ಯವಾಗಿರೋದನ್ನ ನೋಡಿ ಕಣ್ ತುಂಬ್ಕೊಳ್ಳೋಣ ಅಂತ ಬಂದ್ಯಾ? ಏನೇ ಬ್ಯಾಟ್ರಿ ಕಂಡ್ ಬಿಡ್ತಾ ಇದೀಯಾ? ನೋಡು, ನೀನ್ ಚಿರುನ ಮದ್ವೆ ಆಗಿದ್ದಿದ್ರೆ ಆ ಮನೇಲಿ ಮಹಾರಾಣಿ ತರ ಮೆರಿಬೋದಿತ್ತು. ಅದ್ ಬಿಟ್ಟು ಊರೇ ಬಿಟ್ಟು ಓಡ್ ಹೋದೆ. ಅವಳು ಮದ್ವೆ ಆದ್ಲು, ಮಹಾರಾಣಿ ತರ ಇದ್ದಾಳೆ. ನನ್ ಸ್ಥಾನನ ಯಾರು ತುಂಬಕ್ಕಾಗಲ್ಲ. ಅವಳನ್ನ ಮಾತ್ರ ನಾನ್ ಯಾವತ್ತೂ ಸುಮ್ನೆ ಬಿಡಲ್ಲ. ಏನೇ ಮಾಡಕ್ಕಾಗತ್ತೆ ನಿನ್ ಕೈಲಿ? ಅವಳ ಅದೃಷ್ಟ ಚೆನ್ನಾಗಿತ್ತು, ಅವಳು ಮಹಾರಾಣಿ ತರ ಮೆರಿತಿದ್ದಾಳೆ. ನಿನ್ ಅದೃಷ್ಟ ಕೆಟ್ಟಿತ್ತು, ನೋಡಿ ಹೆಂಗ್ ಕೊಳಿತಿದೀಯ ಅಂತ. ಕನಸ್ ಕಾಣದೆ ಬದುಕಿದ್ದವಳಿಗೆ ಎಲ್ಲ ಸಿಕ್ಬಿಡ್ತು. ಬರೀ ಕನಸ್ ಕಾಣ್ತಾ ಬದುಕಿದ್ ನನ್ಗೆ ನಿರಾಸೆ ಆಗೋಯ್ತು. ಲೇ, ಈಗ ಇದನ್ನೆಲ್ಲ ಮಾತಾಡಿ ಪ್ರಯೋಜನನೇ ಇಲ್ಲ ಕಣೆ. ಅಯ್ಯೋ, ನೀನ್ ಬೇರೆ ಮಾಸ್ಕ್ ತೆಗ್ದಿದ್ಯಾ, ಯಾರಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಬರೀ ಹೋಗೋಣ. ಅತ್ತೆ, ಏನತ್ತೆ ನೀನಿಲ್ಲಿ? ನಾನೇನು ಇಲ್ಲಿ? ಮೊನ್ನೆ ನೀವೇ ಬಂದು ಚಿರು ಆ ದೀಪಂಗ್ ಶಿಕ್ಷೆ ಕೊಡ್ತಿದ್ದೇನೆ ಅಂತ ಹೇಳಿದ್ ನೆನ್ಪಿದೆ ಅಲ್ವಾ? ಈಗ ಮತ್ತೆ ಬಂದು ಅವ್ನ್ ಹೆಂಡತಿ ಹೇಳ್ದಾಗೆ ಕೇಳ್ತಾ ನಿಂತಿದ್ರಲ್ಲ. ಇನ್ನೇನಮ್ಮ, ಊರಿಗೆ ಹೋದಾಗಿಂದ ಅಕ್ಕೆ ಹೇಗಿದ್ದೀರಾ ಅಂತ ಒಂದ್ ಕಾಲ್ ಆದ್ರೂ ಮಾಡಿದ್ನಾ? ಮೊನ್ನೆ ಚಿರು ದೀಪಂಗೆ ಮೆಹಂದಿ ಹಾಕ್ತಿದ್ದನ್ನ ನರಸಿಂಹ ಸ್ಟೇಟಸ್ ಅಲ್ಲಿ ನೀನು ನೋಡ್ದಲ್ಲ. ಸಾಕ್ ನಿಲ್ಸಿ, ಯಾವಾಗ್ಲೂ ಅದ್ರ ಬಗ್ಗೆನೆ ಮಾತಾಡ್ತಿರ್ಬೇಡಿ. ಕೇಳಿ ಕೇಳಿ ನನಗೂ ಯಾಕೋ ಸಾಕಾಗೋಗಿದೆ. ಚಿರು ಇಲ್ದೇ ಇದ್ರೆ ಏನ್ ಜೀವನನೇ ನಡೆಯಲ್ವಾ? ಅಯ್ಯೋ ಆಯ್ತು ಬಿಡಮ್ಮ, ಕೋಪ ಯಾಕೆ ಮಾಡ್ಕೋತಿದೀಯಾ? ಏನೋ ಮಗ ಅಂತ ಮೆರೆಸ್ತಿದ್ದಲ್ಲ, ಅದಕ್ಕೆ ಹೇಳ್ದೆ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ರೆಡಿ ಆಗ್ಲಿ. ಯಾವ ದೇವಸ್ಥಾನಕ್ಕೆ? ಅದೇ ಕಳ್ಸದ ಹತ್ರ ಇದೆಯಲ್ಲ, ಅದು ಗೊತ್ತಿಲ್ವಾ ನಿಮ್ಗೆ? ಓ, ನೀನ್ ಸುತ್ತರ್ತಿದಲ್ಲಿ ನಡೆಸ್ತಿದ್ಯಲ್ಲ ಆ ದೇವಸ್ಥಾನ ತಾನೆ? ಅದೇ ದೀಪ ಇರೋ ಊರ ತಾನೆ ಇದೆಯಲ್ಲ? ಹೌದು. ಆದ್ರೆ ನೀನು ಆ ದೇವಸ್ಥಾನಕ್ಕೆ ಚಿರು ಜೊತೆನೆ ಅಲ್ವಾ ಹೋಗ್ತಿದ್ದು? ಈಗ ಚಿರು ಇಲ್ಲ ಅಂತ ಗೊತ್ತಿದೆ ಅಲ್ವಾ? ಓ, ಅವನು ನೀನಕ್ ಸುಮ್ನೆ ಡಿಸ್ಟರ್ಬ್ ಮಾಡೋದು ಅಂತ ನನ್ನನ್ ಕರಿತಿದ್ಯಾ ಅಲ್ವಾ? ಅಯ್ಯೋ ಬರ್ತೀನಿ ಬಿಡಮ್ಮ. ಹೇಗೋ ಆ ದೇವಸ್ಥಾನಕ್ಕೆ ಪ್ರತಿ ವರ್ಷ ದೇಣಿಗೆ ಕೊಡ್ತಿರೋದು ನಾವೇ ಅಲ್ವಾ? ಅಯ್ಯೋ, ನಾವು ಅಂದ್ರೆ ನೀನು ಅಂದೆ ಅಮ್ಮ. ಸೌಂದರ್ಯ, ನಾವು ಬರೀ ದೇವಸ್ಥಾನಕ್ಕೆ ಹೋಗ್ತಿದೀವಾ ಅಥವಾ ದೀಪನ್ ಮನೆಗೂ ಹೋಗ್ತಿದೀವಾ? ನಿಮ್ಗೆ ಬೇರೆ ಕೆಲ್ಸ ಇಲ್ವಾ? ನಾವ್ ಯಾಕೆ ಅವ್ರ ಮನೆಗೆ ಹೋಗ್ಬೇಕು? ಅಲ್ಲ, ಚಿರು ಹೇಗಿದ್ರು ಅಲ್ಲೇ ಇದಾನಲ್ವಾ, ಹಾಗೆ ಮಾತಾಡ್ಸ್ಕೊಂಡ್ಬರ್ತೀಯೇನೋ ಅಂತ ನಾನು ಅನ್ಕೊಂಡೆ. ಅವ್ನು ಯಾವಾಗಾದ್ರೂ ಬನ್ನಿ, ನಾನ್ ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ನಾವ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಅಯ್ಯೋ ಅಜ್ಜಬಿಂಡು, ಏನಾಯ್ತು? ವಾಟ್ ಹ್ಯಾಪನ್ ಚಿರಾಗ್?
ಮೋಸ್ಟ್ಲಿ ನಿಮ್ ಕೈಲಿ ಇದನ್ನೆಲ್ಲ ಡ್ರೈವ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಆಮ್ ಐ ರೈಟ್? ರಾಂಗ್. ಐ ಡೂ ಇಟ್. ದೀಪಾ, ನಿನ್ ಗಂಡಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದರಿಂದ ನೋವು ಪಡೋದು ನೀನು. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದರಿಂದ ನೋವಾಗೋದು ನಿಮ್ಮ ಅಣ್ಣಂಗೆ. ಒಂದೇ ಕಲ್ಲಲ್ಲಿ 3 ಜನಕ್ಕೂ ಈಟ್ ಕೊಡ್ತೀನಿ. ಈಗ ನಿನ್ ಗಂಡ ಅದ್ ಹೇಗ್ ಟ್ರ್ಯಾಕ್ಟರ್ ಓಡಿಸ್ತಾನೋ ಅಂತ ನಾನು ನೋಡ್ತೀನಿ.